ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪತಿ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸಬ್ಸ್ಕ್ರೈಬ್ ಆಗಿ. ಅಲ್ಪಸಂಖ್ಯಾತ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅನ್ನುವಂಥ ಕಾರಣಕ್ಕಾಗಿ ಇಂದಿನ ಸರ್ಕಾರ ಅಂದರೆ ಸಿದ್ದರಾಮಯ್ಯ 2017 ಮತ್ತು 18ನೇ ಸಾಲಿನಲ್ಲಿ ಕೊಪ್ಪಳಕ್ಕೆ ಒಂದು ಮೌಲಾನಾ ಆಜಾದ್ ಶಾಲೆಯನ್ನು ಮಂಜೂರು ಮಾಡಿದರು. ಆದರೆ ಮಂಜೂರು ಮಾಡಿರುವಂಥ ಶಾಲೆಗೆ ಇಲ್ಲಿವರೆಗೂ ಕಟ್ಟಡ ಇಲ್ಲ. ಹಾಗಂತ ಏನು ಇಲ್ಲಿ ಅನುದಾನ ನೀಡಿಲ್ಲ ಅಂತಲ್ಲ, ನೀಡಿರುವಂಥ ಅನುದಾನ ದುರ್ಬಳಕೆ ಆಗಿರೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ. ಏನು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಸುಮಾರು 50 ಲಕ್ಷ ರೂಪಾಯಲ್ಲಿ 20-21ನೇ ಶಾಲೆಗೆ KRDLಗೆ ಏನು ಕರ್ನಾಟಕ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾಖೆಗೆ ಅವರು ಅಂದರೆ ಹಳೆ ಭೂಸೇನಾ ನಿಗಮಕ್ಕೆ ಅವರು 50 ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ. ಕಟ್ಟಡಕ್ಕೆ ಏನಕ್ಕೆ ನಿರ್ಮಿಸಿದ್ದಾರೆ. ಆದರೆ ಕಟ್ಟಡದ 2 ಮಹಡಿ ಅಂದರೆ ಒಂದು ಮತ್ತು ಅದರ ಮತ್ತೊಂದು ಮಹಡಿಗೆ ಹೋಗಲು ಮೆಟ್ಟಿಲುಗಳಿಲ್ಲದಂಥ ಸ್ಥಿತಿ ಇದೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿದ್ದೇನೆಂದರೆ ಕಟ್ಟಡವನ್ನು ಪೂರ್ಣಗೊಳಿಸದೇ ಇರುವಂಥ ಇದಕ್ಕೆ ಸಂಪೂರ್ಣವಾಗಿ ಇಲಾಖೆಯಿಂದಲೇ ಈಗಾಗಲೇ ಹಣ ಮಂಜೂರಾಗಿದೆ ಮತ್ತು ಹಣವನ್ನು ಪಾವತಿಸಿದ್ದಾರೆ. ಈಗ ಹಣ ಪಾವತಿಸಿದ ನಂತರ ಕಟ್ಟಡವನ್ನು ಪೂರ್ಣಗೊಳಿಸಿಲ್ಲ, ಅವರಿಗೆ ಇಲಾಖೆಯಿಂದ ನಮಗೆ ಹಣ ಕಟ್ಟಡವನ್ನು ಪೂರ್ಣಗೊಳಿಸಿಕೊಡಿರಿ ಅನ್ನೋದು ಅವರ ವಾದ ಐತೆ. ಆದರೆ ಆಗಿನ ಅಧಿಕಾರಿಗಾಗಲೇ ಅವ್ರ ಮೇಲೆ ಅನೇಕ ಸಂದರ್ಭದಲ್ಲಿ ತನಿಖೆಗಳಾಗಿ ಅವರು ಡಿಸ್ಮಿಸ್ ಆಗಿ ಮತ್ತೆ ಈಗ ಚಿತ್ರದುರ್ಗಕ್ಕೆ ಹೋಗಿದ್ದಾರೆ. ಈಗ ಬಂದಿರುವಂಥ KRDL ಅನ್ನೋ ಅಧಿಕಾರಿ ಅದಕ್ಕೆ ತಮಗೆ ಸಂಬಂಧ ಇಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತವೆ. ಈ ಹೊಂದಾಣಿಕೆ ಕೊರತೆಯಿಂದಾಗಿ ಏನು ಸರ್ಕಾರದ ಹಣ, ಅದರಲ್ಲೂ ಅಲ್ಪಸಂಖ್ಯಾತ ಮಕ್ಕಳಿಗಾಗಿರುವಂಥ ಹಣ ಇವತ್ತು ದುರುಪಯೋಗಿ ಇಲ್ಲಿ ಮಕ್ಕಳು ಪರದಾಡುವಂಥ ಸ್ಥಿತಿ ಇದೆ. ಈಗಿರುವಂಥ ಶಾಲೆ ಏನು 17-18ರಲ್ಲಿ ಮಂಜೂರಾಗಿರುವಂಥ ಶಾಲೆಯನ್ನು ಇಲ್ಲಿ 1ರಿಂದ 6ರಿಂದ 10ನೇ ತರಗತಿವರೆಗೂ ಒಟ್ಟು 284 ಮಕ್ಕಳು ಈ ಸದ್ಯಕ್ಕೆ ಓದ್ತಾ ಇದ್ದಾರೆ. ಅಂದರೆ ಒಂದು ತರಗತಿಗೆ 60 ಮಕ್ಕಳಂತೆ ಇರುವಂಥ ಶಾಲೆ. ಈ ಶಾಲೆಯಲ್ಲಿ ಈಗಾಗಲೇ ಇರುವಂಥ ಮಕ್ಕಳನ್ನು ಅವರು ಅಲ್ಲಿ ಸರಿಯಾದ ಕಟ್ಟಡದಲ್ಲಿ ಹಿಂದೆ ಒಂದು ಕಡೆ ಇರುವಂಥ ಜಾಗವನ್ನು ಈಗ ಏನು ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿರುವಂಥ ಕಟ್ಟಡಕ್ಕೆ ಅಲ್ಲಿ ಸ್ಥಳಾಂತರಿಸಿದ್ರು. ಅಲ್ಲಿ ನಡೀತಾ ಇದೆ. ಮೌಲಾನಾ ಆಜಾದ್ ಶಾಲೆ ಸರ್ದಾರ್ ಗಲ್ಲಿಯಲ್ಲಿ ಈಗ ಸದ್ಯಕ್ಕೆ ಪ್ರಸ್ತುತ KPS ಮಾದರಿ ಶಾಲೆಯಲ್ಲಿ ನಡೀತಾ ಇದೆ. ಅಲ್ಲಿ ಹೊಸದಾಗಿ ಕಟ್ಟಡ ನಿರ್ಮಾಣಕ್ಕಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಒಂದು ಮಂಜೂರಾಗಿದೆ. ಆ ಕಟ್ಟಡ ನಿರ್ಮಾಣ ಆಗ್ತಾ ಇರೋದ್ರಿಂದ ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಂತಂದು ಅಲ್ಲಿ ಅವ್ರ ಕಡೆಯಿಂದ ಕೋರಿಕೆ ಬಂದಿದೆ. ಈಗ ಸದ್ಯಕ್ಕೆ ನಮ್ಮದು ಕಟ್ಟಡ ಅರೆಬರೆ ಆಗಿತ್ತು, ಅಂದರೆ ಪೂರ್ಣಗೊಂಡಿಲ್ಲ, ಸೂಕ್ತ ಜಾಗ ಕೂಡ ಇಲ್ಲ ಅಂತಂದು ಹೇಳಿ ಅಲ್ಲಿ ಅವರಿಗೆ ಕೆಲವೊಂದಿಷ್ಟು ಮನವಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಆದಾಗ್ಯೂ ಕೂಡ ತಾತ್ಕಾಲಿಕವಾಗಿ ಉರ್ದು ಶಾಲೆ, ಪ್ರಸ್ತುತ ಸರ್ದಾರ್ಗಲ್ಲಿ ಉರ್ದು ಶಾಲೆಯಲ್ಲಿ ಕೊಠಡಿಗಳು ಖಾಲಿ ಇದ್ದು ಅಲ್ಲಿ ಸ್ಥಳಾಂತರ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಪಾಲಕರ ಸಹಕಾರ ಮತ್ತು ಸಾರ್ವಜನಿಕ ಸಹಕಾರ ತಗೊಂಡು ಒಂದು ಉತ್ತಮವಾದ ವಾತಾವರಣ ಇರ್ತಕ್ಕಂಥ ಶಾಲಾ ಕಟ್ಟಡಕ್ಕೆ ಸದ್ಯಕ್ಕೆ ಸ್ಥಳಾಂತರ ಮಾಡಬೇಕು ಅನ್ನೋ ಒಂದು ಯೋಚನೆ ಇಟ್ಕೊಂಡಿದ್ದೀವಿ. ಆದರೆ ಅದೇ ಶಾಲೆಯ ಆವರಣದಲ್ಲಿ MHPದಲ್ಲಿ KPSC ಅಂದರೆ ಕರ್ನಾಟಕ ಪಬ್ಲಿಕ್ ಶಾಲೆಗಾಗಿ ಒಂದು 10 ಕೋಟಿ ರೂಪಾಯಿ ಒಂದು ದೊಡ್ಡ ಪ್ರಾಜೆಕ್ಟ್ ತಂದು ಅಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಈಗಾಗಲೇ ಟೆಂಡರ್ ಕಾರ್ಯ ಮುಗಿದಿದೆ ಮತ್ತು ಆಗಲೇ ಭೂಮಿ ಪೂಜೆಯನ್ನು ಮಾಡಿದ್ದಾರೆ. ಈಗ ಅಲ್ಲಿರುವಂಥ ಶಾಲೆಯನ್ನು ಸ್ಥಳಾಂತರಗೊಳಿಸಿರಿ ಅನ್ನೋದು ಅಲ್ಪಸಂಖ್ಯಾತ ಇಲಾಖೆಗೆ ಶಿಕ್ಷಣ ಇಲಾಖೆ ಈಗಾಗಲೇ ಅವರಿಗೆ ಸೂಚನೆ ನೀಡಿದ್ದಾರೆ. ಆದರೆ ಅಲ್ಲಿರುವಂಥ ಪಾಲಕರು ಏನು ಹೇಳಿದರೆ, ನಾವು ಈಗಾಗಲೇ ಶಾಲೆಯಲ್ಲಿದ್ದೇವೆ ಮತ್ತು ನಮಗೆ ಸರಿಯಾದ ಕಟ್ಟಡ ಇಲ್ಲ ಮತ್ತು ನಮಗೆ ಒಂದು ಸುಸಜ್ಜಿತ ಕಟ್ಟಡ ಇಲ್ಲೇ ಅದು ಕಟ್ಟಿಕೊಡ್ರಿ, ಆದರೆ ಎಲ್ಲಿಯಾದರೂ ಕಟ್ಟಿಕೊಡ್ರಿ, ಆದರೆ ನಾವು ಸ್ಥಳಾಂತರಗೊಳ್ಳೋದಿಲ್ಲ ಅನ್ನುವಂಥ ಅಭಿಪ್ರಾಯ ಇದೆ. ಇದು ಈಗ ವಿವಾದವಾಗಿ ಕೊಡ್ತಾ ಇದೆ. ಜೊತೆಗೆ ಇಲಾಖೆ ಅಧಿಕಾರಿಗಳು ಸಹ ಈ ಬಗ್ಗೆ ಹೊಂದಾಣಿಕೆ ಕೊರತೆ, ಅಂದರೆ ಒಂದು ಕಡೆ ಇಲಾಖೆಯ ಹಣವನ್ನು ದುರುಪಯೋಗ ಆಗಿದ್ದರೂ ಅದರ ಮೇಲೆ ಕ್ರಮ ಕೈಗೊಳ್ಳದೇ ಇರೋದು ಒಂದು ಕಡೆ ಆಗಿದ್ದರೆ, ಈಗ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಅದು ಕೈ ತೊಳೆದುಕೊಂಡು ಕೊಡ್ತಿದ್ದಾರೆ. ಆದರೆ ಒಂದು ಕಡೆ KPSC ಶಾಲೆಗಾಗಿ ಕಟ್ಟಡಕ್ಕೆ ಒತ್ತಡ ಮೇಲೆ ಮಕ್ಕಳು ಅತಂತ್ರವಾಗಿದ್ದಾರೆ ಮತ್ತು ಈಗ ಮತ್ತೊಂದು ಕಡೆ ಏನು ಸರ್ದಾರ್ಗಲ್ಲಿ ಇರುವಂಥ ಉರ್ದು ಶಾಲೆಗೆ ಈಗ ಆ ಮಕ್ಕಳನ್ನು ಸ್ಥಳಾಂತರಿಸಬೇಕು ಅನ್ನುವಂಥ ಅದು ತೀರಾ ಚಿಕ್ಕದಾಗಿರುವಂಥದ್ದು ಮತ್ತು ಈಗಿರುವಂಥ ಶಾಲೆಯಲ್ಲಿ ಆ ಶಾಲೆಯನ್ನು ಕಳಿಸೋದ್ರಿಂದ ಇಲ್ಲಿ ಮಕ್ಕಳಿಗೆ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಸಿಗೋದಿಲ್ಲ ಮತ್ತು ಮಕ್ಕಳಿಗೆ ಶಿಕ್ಷಣದಿಂದ ದೂರವಾಗ್ತಾ ಇದ್ದಾರೆ ಅನ್ನುವಂಥ ಕೇಳ್ತಾ ಇದೆ. ಮೌಲಾನಾ ಆಜಾದ್ ಸ್ಕೂಲ್ನ ಭಾಷಾ ಸ್ಕೂಲ್ ಹತ್ರ ಕಟ್ಟಾರ. ಅದಕ್ಕೆ ಮ್ಯಾಗ ಹೋಗಕ್ಕೆ ದಾರಿಲ್ಲ, ಪಟನ್ಕಿಲ್ಲ, 4 ರೂಮ್ ಅದಾವು. ಈಗ ಇಲ್ಲಿರ್ತಕ್ಕಂಥದ್ದನ್ನ ಜಾಗ ಜಾಸ್ತಿ ಇದೆ. ಅದನ್ನು ಸ್ವಲ್ಪ ಇನ್ನೊಂದು 2-3 ಕಟ್ಟಿದ್ರೆ ಹುಡುಗರು ಇಲ್ಲೇ ನೀಟಾಗಿ ಆಗ್ತೈತಿ. ಈಗ ಅಲ್ಲಿ ರೂಮ್ ಕೂಡ ಕಮ್ಮಿ ಅದಾವು, ಹುಡುಗರ ಸ್ಟ್ರೆಂತ್ ಜಾಸ್ತಿ ಐತಿ. ಅಲ್ಲಿ ಮತ್ತೆ ಸಮಸ್ಯೆ ಮಾಡ್ಕೊಳಕ್ಕಂತೂ ಇದ್ದಿದ್ರಾಗ ಇನ್ನೊಂದು 2 ರೂಮ್ ಇಲ್ಲಿ ಮಾಡಿಬಿಟ್ರೆ ಇಲ್ಲೇ ಆಗ್ಬಿಡ್ತೈತಿ. ಅಲ್ಲ, ಈ ಒಂದೇಳೆ ಸ್ಟೇರ್ ಕೇಸ್ ಆದರೂ ಹೋಗೋಕ್ಕಾಗುತ್ತೆ. ಅಲ್ಲಿ ಹೋದ್ರೂ ಕೂಡ ರೂಮ್ ಕಡಿಮೆ ಅದಾವ ಸರ್, ಸ್ಟ್ರೆಂತ್ ಮಕ್ಕಳು ಜಾಸ್ತಿ ಇದೆ. ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 17-18ನೇ ಈ ಸರ್ದಾರ್ಗಲ್ಲಿ ಮೌಲಾನಾ ಆಜಾದ್ ಸ್ಕೂಲನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದು ರಾಜ್ಯದ ಜನತೆಗೆ
ನಮಗೆ ಒಳ್ಳೆ ಸಂದೇಶ. ಆಮೇಲೆ ಏನಾಗಿದೆ, ಈ ಸ್ಕೂಲನ್ನು ಅಲ್ಲಿ ಕೇವಲ 2 ರೂಮ್ನಲ್ಲಿ 6 ಕ್ಲಾಸ್ಗಳು ನಡೀತಾ ಇದ್ವು. ಅದನ್ನು ನಾವು ಮನಗಣಿಸಿ ಅದನ್ನು ಏನೈತಲ್ಲ ಇಲ್ಲಿ ಶಾಸಕರ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮನ್ನು ಇಲ್ಲಿ ಕೊಠಡಿಯನ್ನು ಕೊಟ್ಟು ಇಲ್ಲಿ ಪ್ರಾರಂಭಿಸಿದ್ವಿ. ಇಲ್ಲಿ ಪ್ರಾರಂಭದ ಸಮಸ್ಯೆ ಏನಿಲ್ಲ. ಇಲ್ಲಿ ಪ್ಲೇ ಗ್ರೌಂಡ್ ಇದೆ, ಇಲ್ಲಿ ಎಲ್ಲ ಒಳ್ಳೆ ರೀತಿಯಿಂದ ವಾತಾವರಣ ಇದೆ. ಆಮೇಲೆ ಇಲ್ಲಿ ಹುಡುಗರಿಗೆ ಎಲ್ಲ ರೀತಿಯಿಂದ ಸುರಕ್ಷಿತವಾಗಿದೆ. ಹಿಂದೆ ಕೆಲವೊಂದು ಓಣಿಗಳು ಇದ್ರಾಗ ಬರ್ತವೆ. ಆಮೇಲೆ ಇಲ್ಲಿ ಎಲ್ಲ ರೀತಿಯಿಂದ ಸುರಕ್ಷಿತವಾಗಿ ಹುಡುಗರು ಎಜುಕೇಷನ್ ಈಗ ಆಲ್ರೆಡಿ ನಡೀತಾ ಇದೆ. ಇದನ್ನು ಮತ್ತೆ ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕಂತೇಳಿ ಕೆಲವೊಂದು ಸುದ್ದಿ ಮೂಲದಿಂದ ನಮಗೆ ತಿಳಿದಿದೆ. ನಾವು ಇವತ್ತಿಗೆ ಸಾತಿಗೆ ಯಾವುದೇ ರೀತಿಯಿಂದ ಈಗ ಎಲ್ಲ ಪಾಲಕರ ನಾವು ಸಭೆಯನ್ನು ಕರೆದೀವಿ. ಈ ಶಾಲೆಯನ್ನು ಇಲ್ಲೇ ಶಾಶ್ವತವಾದಂತಹ ಮತ್ತು ಇಲ್ಲೆಲ್ಲ ಪಾಲಕರು ಈಗಾಗಲೇ ಒಂದು ಸಭೆ ಕೇರಿ ನಾವು ಯಾವುದೇ ಕಾರಣಕ್ಕೂ ಸ್ಥಳಾಂತರಗೊಳ್ಳೋದು ಮತ್ತು ಇದೇ ಜಾಗದಲ್ಲಿ ಆಗಲಿ ಅಥವಾ ಎಲ್ಲೇ ಆಗಲಿ ಸುಸಜ್ಜಿತವಾದ ಕಟ್ಟಡ ಮತ್ತು ಇದನ್ನು ಈಗ ಇರುವಂಥ SSLCಯಿಂದ PUCವರೆಗೂ ಮಾಡಿರಿ ಅನ್ನುವಂಥ ಒತ್ತಾಯ ಇದೆ. ಆದರೆ ಇಲ್ಲಿ ಅಧಿಕಾರಿಗಳು ಮಾಡಿದ್ದೇ ಅಂದಾಜೊಂದಿಗೆ ಇಲ್ಲಿ ಜನಪ್ರತಿನಿಧಿಗಳು ಸಹ ಸುಮ್ಮನೆ ಇರೋದು ಒಂದು ಕಡೆ ಆಗಿದೆ. ಇಲ್ಲಿ ಇನ್ನೊಂದು ಕಡೆ ಅದೇ ಶಾಲೆಗೆ ಏನು ಅರ್ಧಂಬರ್ಧ ಕಟ್ಟಡ ಆಗಿರುವಂಥ ಶಾಲೆಯ ಪಕ್ಕದಲ್ಲಿ KKRDBಯಿಂದ ಮತ್ತೆ 4 ಕೊಠಡಿಗಳಾಗಿದ್ದರೂ ಸಹ ಅದು ಸಹ ಅಪೂರ್ಣವಾಗಿದೆ. ಇಲ್ಲಿ ಅಧಿಕಾರಿಗಳ ಚೆಲ್ಲಾಟ ಮತ್ತು ಜನಪ್ರತಿನಿಧಿಗಳ ಚೆಲ್ಲಾಟದಿಂದ ಅತಂತ್ರ ಸ್ಥಿತಿಯಲ್ಲಿರುವುದು ಮಕ್ಕಳು ಮತ್ತು ಪಾಲಕರಾಗಿದ್ದಾರೆ. ಈ ಕುರಿತು ಸರ್ಕಾರ ಮತ್ತು ಹಿರಿಯ ಅಧಿಕಾರಿಗಳು ಮುತುವರ್ಜಿ ವಹಿಸಿ ಈ ಮಕ್ಕಳಿಗೆ ಒಂದು ಸುಸಜ್ಜಿತ ಶಾಲೆ ಕಟ್ಟಿಕೊಡ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ.